सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ श्री ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು. ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ. ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ 100% ಆಗತ್ತೆ ಅಂತೇನಿಲ್ಲ. ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ. ಆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು. ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು. ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳಿದಷ್ಟು ಶುಭ ಫಲಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ, ದಶಾನಾಥ, ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್, ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗ್ಬೋದು. ಇದಕ್ಕೆ ಕಾರಣ ಒಂದು, ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರಬಹುದು. ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ. ಕೆಲವ್ರಿಗೆ ಅದು ಸೂಟ್ ಆಗುತ್ತೆ, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಆವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ, ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತೇಳಿ ಕಂಡಿಡ್ಕೋಬಹುದು. ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ. ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತವ್ರು ಹೇಳೋದು, ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ. ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಹತ್ರ ಜಾತಕ ಇದೆ ಅಂತ ಹೇಳಿ. ನಿಮ್ಮ ಹತ್ರ ಜಾತಕ ಇಲ್ಲ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ ಹೆಸರು ಮೇಲೆ ನೋಡಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ತಿಳ್ಕೊಳ್ಳಿ. ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು, ಆ ವರ್ಷ, ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು. ನಿಮ್ಮ ಹೆಸರಿನ ಮೇಲೆ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಜಾತಕ ನೋಡಿ ಹೆಸರಿಟ್ಟಿರ್ತಾರೆ, ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ. ಆದ್ರೆ ನೀವು ಯಾವುದೇ ಹೆಸರಿಟ್ಕೊಂಡು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ. ತುಲಾ ರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. 2ನೇ ಮನೆ ಅನ್ನೋದು ಧನಸ್ಥಾನ, ಹಾಗೆ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ಹಾಗೆ ವಾಕ್ಸ್ಥಾನ ಕೂಡ ಆಗಿರುತ್ತೆ. ಈ 2ನೇ ಮನೆಯಲ್ಲಿ ನಿಮಗೆ ಶುಭ ಗ್ರಹಗಳು ಇದ್ದಾರೆ, ಕ್ರೂರ ಗ್ರಹಗಳು ಇರ್ತಾರೆ. ಶುಕ್ರನು 2ನೇ ಮನೆಯಲ್ಲಿ ಇರ್ತಾನೆ, ಹಾಗೆ ಬುಧ ಕೂಡ 2ನೇ ಮನೆಯಲ್ಲಿ ಇರ್ತಾನೆ, ರವಿ ಕೂಡ 2ನೇ ಮನೇಲಿ ಇರ್ತಾನೆ. ಬಟ್ ಇದು ಎಷ್ಟು ಶುಭ ನಿಮ್ಗೆ ಅಂದ್ರೆ ಬುಧ ಶುಕ್ರ ಒಂದೇ ಮನೆಯಲ್ಲಿರೋದು, ಭಾಗ್ಯಾಧಿಪತಿ ಹಾಗೆ ನಿಮ್ಮ ರಾಶಿಯಾಧಿಪತಿ 2 ಗ್ರಹಗಳು ಒಂದೇ ಮನೇಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅನುಕೂಲಗಳಾಗುತ್ತೆ ನಿಮ್ಗೆ. ಇಲ್ಲಿ ರವಿ ನಿಮ್ಗೆ ಶತ್ರುಗ್ರಹ ಆದ್ರೂ ಕೂಡ ಲಾಭಾಧಿಪತಿ ಆಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ರವಿ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಯಾರ್ಯಾರೆಲ್ಲ ತುಲಾ ರಾಶಿಯವರ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು, ನಿಮಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ತಿಂಗಳಲ್ಲಿ ಲಾಭ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ನಿಮಗೆ ಬರ್ಬೇಕಾಗಿರೋ ಹಣ ನಿಮ್ಮ ಹತ್ರ ಬರುತ್ತೆ. ಹಾಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತಾ ಇರುತ್ತೆ. ಮತ್ತೆ ಉಳಿತಾಯ ಕೂಡ ಮಾಡ್ಕೊಳ್ತೀರಾ ಈ ತಿಂಗಳಲ್ಲಿ. ಯಾಕಂದ್ರೆ ಇಲ್ಲಿ ಬುಧ ಕೂಡ 2ನೇ ಮನೇಲಿ ಇರೋದ್ರಿಂದ ತುಂಬಾ ಬುದ್ಧಿವಂತಿಕೆಯಿಂದ ಹಣವನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಬುಧ ಕಾರಕ ಆಗ್ತಾನೆ.
ಶುಕ್ರ ಏನಪ್ಪಾ ಅಂದ್ರೆ ಸ್ವಲ್ಪ ಚಂಚಲ ಸ್ವಭಾವ. ಏನ್ ಬೇಕು ಅನ್ಸುತ್ತೋ ಅದನ್ನೆಲ್ಲ ತಗೊಂಡ್ಬಿಡ್ಬೇಕು, ಖರ್ಚು ಮಾಡಾದ್ಮೇಲೆ ಯೋಚನೆ ಮಾಡೋದು, ಆ ತರ ಮಾಡಿಸ್ತಾರೆ. ಆದ್ರೆ ಬುಧ ಗ್ರಹ ಇಲ್ಲಿ ಏನಾಗ್ತದೆ ಅಂದ್ರೆ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ನಾನು ಇಷ್ಟು ಉಳಿತಾಯ ಮಾಡ್ಬೇಕು, ಇಷ್ಟು ಜೋಪಾನ ಮಾಡ್ಕೋಬೇಕು ಅನ್ನೋ ತಿಳುವಳಿಕೆನ ಕೊಡ್ತಾನೆ. ವಾಕ್ಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ ಮಾತಿನ ಮೂಲಕ ಕೆಲವು ವ್ಯವಹಾರಗಳು ಸಕ್ಸಸ್ ಆಗುವಂತದ್ದು. ಹಣಕಾಸಿನ ವಿಚಾರ ಬಗ್ಗೆ ಮಾತಾಡೋದಾಗಿರ್ಬಹುದು, ಆಸ್ತಿಯ ವಿಚಾರದ ಬಗ್ಗೆ ಮಾತಾಡುವಂತದ್ದಿರಬಹುದು, ಯಾವುದೋ ಒಂದು ಕೆಲಸ ಆಗ್ಬೇಕು ನಿಮ್ಗೆ ಅದ್ರ ಬಗ್ಗೆ ಮಾತಾಡುವಂತದ್ದಾಗಿರ್ಬಹುದು, ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಒಪ್ಪಂದಗಳು ಮಾಡ್ಕೊಳ್ಳೋದು, ಏನೇ ವಿಷಯ ಇದ್ರೂ ಕೂಡ ನಿಮ್ಮ ಮಾತಿನಿಂದ ಎಲ್ಲವೂ ಕೂಡ ಶುಭ ಆಗತ್ತೆ. ವಾಕ್ಸ್ಥಾನ ತುಂಬಾ ಚೆನ್ನಾಗಿರೋದ್ರಿಂದ ವಾಕ್ಯಕ್ಕೆ ದೋಷ ಇಲ್ಲ. ಹಾಗಾಗಿ ನೀವೇನ್ ಮಾತಾಡ್ತಿರೋ ನಿಮ್ಮ ಮಾತು ನಿಮಗೆ ಲಾಭವೇ ಆಗತ್ತೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಉತ್ತಮವಾಗಿರುತ್ತೆ. ಕುಟುಂಬ ಸ್ಥಾನಾಧಿಪತಿ ನಿಮ್ಗೆ ಮಂಗಳ ಗ್ರಹ, ಅವನ ಮೇಲೆ ಗುರು ದೃಷ್ಟಿ ಇದೆ. ಹಾಗೆ ಕುಟುಂಬ ಸ್ಥಾನದಲ್ಲಿ ಬುಧ ಶುಕ್ರ ಇರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರುತ್ತೆ. ಹಾಗೆ ತುಲಾ ರಾಶಿಯವರಿಗೆ ತೃತೀಯ ಭಾವಾಧಿಪತಿ ಹಾಗೆ ಷಷ್ಠ ಭಾವಾಧಿಪತಿ ಆದಂತಹ ಗುರು ಗ್ರಹ ಭಾಗ್ಯದಲ್ಲಿರ್ತಾನೆ. ಈ ತಿಂಗಳು 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ವಾಪಸ್ ಸಂಚಾರ ಮಾಡುವಂತಹ ಗುರು ವಕ್ರನಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಇದರಲ್ಲಿ ಗುರು ಗ್ರಹ ನಿಮ್ಗೆ 6ನೇ ಮನೆ ಅಧಿಪತಿಯಾಗಿ ವಕ್ರನಾಗಿ 9ನೇ ಮನೆಯಲ್ಲಿ ಇರೋದ್ರಿಂದ 6ನೇ ಮನೆ ಅಂತಂದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತದ್ದನ್ನ ತೋರಿಸುವಂತದ್ದು ಭಾವ. ಯಾರ್ಯಾರೆಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ, ಯಾರ್ಯಾರು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂಥವರಿಗೆ ಚೆನ್ನಾಗಿದೆ. ಆದ್ರೆ ಇಲ್ಲಿ ಗುರುಗ್ರಹ ವಕ್ರನಾಗೋದ್ರಿಂದ ಸ್ವಲ್ಪ ನಿಮ್ ಕೆಲಸಗಳು ಸ್ಲೋ ಆಗುತ್ತೆ ಅಷ್ಟೇ. ಇವಾಗ ನಿಮ್ಮನ್ನ ನಂಬಿ ಒಂದಿಷ್ಟು ಕೆಲಸನ ನಿಮ್ಗೆ ಕೊಡ್ತಾರೆ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ನ ನಿಮ್ಗೆ ಕೊಡ್ತಾರೆ. ನೀವು ಅನ್ಕೊಂಡಷ್ಟು ಬೇಗ ಅದನ್ನ ಕಂಪ್ಲೀಟ್ ಮಾಡಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇ ಹೊರತು ಬೇರೆ ಏನೂ ಸಮಸ್ಯೆ ಇಲ್ಲ. ಹಾಗೆ ನಿಮಗೆ ಚತುರ್ಥ ಭಾವಾಧಿಪತಿ, ತೃತೀಯ ಭಾವಾಧಿಪತಿ ಆದಂತಹ ಚತುರ್ಥ ಭಾವಾಧಿಪತಿ ಹಾಗೆ ಪಂಚಮಾಧಿಪತಿ ಆದಂತಹ ಶನಿಗ್ರಹ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಶನಿಗ್ರಹ ಇದ್ದಾಗ ಬಹಳ ಶುಭ ಫಲವನ್ನ ಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ನಿಮ್ಗೆ ರಾಹು ಇದ್ರೂ ಕೂಡ ಪಂಚಮಕ್ಕೆ ಗುರು ದೃಷ್ಟಿ ಇದೆ. ಹಾಗೆ ಪಂಚಮಾಧಿಪತಿ ಗುರುವಿನ ಮನೆಯಲ್ಲಿರೋದ್ರಿಂದ ರಾಹು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅದೇನಿದ್ರು ತಾತ್ಕಾಲಿಕ ಆಗಿರುತ್ತೆ. ಅಂದ್ರೆ ತುಂಬಾ ಲಾಂಗ್ ಟೈಮ್ ನಿಮ್ಗೆ ಆ ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ನೆಗೆಟಿವ್ ವಿಚಾರಗಳು, ಅಥವಾ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಓದೋದ್ ಬಿಟ್ಟು ಬೇರೆ ಬೇರೆ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಸ್ವಲ್ಪ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ವಿದ್ಯಾರ್ಥಿಗಳ ಮೇಲೆ. ಅದರಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ ಹಾಗೆ ಪಂಚಮಾಧಿಪತಿ ಚೆನ್ನಾಗಿರೋದ್ರಿಂದ ಓದ್ಬೇಕು ಅನ್ನೋದು ನಿಮ್ಮ ಗಮನದಲ್ಲಿದ್ದೇ ಇರುತ್ತೆ. ಹಾಗಾಗಿ ರಾಹುವಿನ ಎಫೆಕ್ಟ್ ಒಂದು 25% ಇರುತ್ತೆ. ಬಟ್ ಇಲ್ಲಿ ಶನಿ ಮತ್ತೆ ಗುರು ಗ್ರಹ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ 75% ಶುಭ ಫಲವನ್ನ ಕೊಡ್ತಾರೆ. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಅವನು ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ, ಗುರು ದೃಷ್ಟಿಯನ್ನ ಹೊಂದಿದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಕುಟುಂಬ ಸ್ಥಾನಾಧಿಪತಿಯಾದ ಕುಜನ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಯಾರಿಗೆ ತುಲಾರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗಿತ್ತು, ಅಥವಾ ನಿಮ್ ಕುಟುಂಬದಲ್ಲಿ ಇರೋರ್ ಜೊತೆ ಏನೋ ಮನಸ್ತಾಪಗಳಾಗಿತ್ತು, ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು, ಅಥವಾ ಜಗಳ ಮಾಡ್ಕೊಂಡಿದ್ರಿ, ಮಾತು ಬಿಟ್ಟಿದ್ರಿ, ಅವರ ಜೊತೆ ಮತ್ತೆ ಮಾತನಾಡುವಂಥದ್ದು, ಕೂತ್ಕೊಂಡು ಬಗೆಹರಿಸ್ಕೊಂಡು ನಿಮ್ಮ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು ಈ ತಿಂಗಳಲ್ಲಿ ಆಗುತ್ತೆ. ಅಷ್ಟಮಾಧಿಪತಿ ನಿಮ್ಗೆ ಶುಕ್ರನೇ ಆಗಿ 2ನೇ ಮನೆಯಲ್ಲಿದ್ದಾನೆ, ತೊಂದರೆ ಇಲ್ಲ. ನಿಮಗೆ ರಾಷ್ಟ್ರಾಧಿಪತಿಯಾಗಿ ಅವನು ಫಸ್ಟ್ ನಿಮ್ಗೆ ಶುಭ ಫಲವನ್ನೇ ಕೊಡೋದಕ್ಕೆ ಯಾವಾಗ್ಲೂ ಇಷ್ಟಪಡ್ತಾನೆ. ಹಾಗಾಗಿ ಶುಕ್ರ ಬುಧನ ಅವರು ಶತ್ರು ಮನೆಯಲ್ಲೇ ಇದ್ರು ಕೂಡ 2ನೇ ಮನೆ ಆಗಿರೋದ್ರಿಂದ ಅದು ಶುಭ ಸ್ಥಾನ ಆಗತ್ತೆ. ಶುಭ ಸ್ಥಾನಗಳು ಅಂತ ಬೇರೆ ಇರುತ್ತೆ, ಮಿತ್ರ ಸ್ಥಾನಗಳು ಅಂತ ಬೇರೆ ಇರುತ್ತೆ, ಮಿತ್ರ ನಕ್ಷತ್ರಗಳು, ಶತ್ರು ನಕ್ಷತ್ರಗಳು, ಇದೆಲ್ಲ ಇರುತ್ತೆ. ಇದೆಲ್ಲವನ್ನ ನಾವು ಪರಿಗಣನೆಗೆ ತಗೊಂಡು ಪ್ರೊಡಿಕ್ಟ್ ಮಾಡ್ಬೇಕಾಗತ್ತೆ. ಇನ್ನು ಭಾಗ್ಯಾಧಿಪತಿ ನಿಮ್ಗೆ ಬುಧ ಗ್ರಹ 2ನೇ ಮನೆಯಲ್ಲಿದ್ದಾನೆ. ವಿಶೇಷವಾಗಿ ನೀವು ದೇವಾಲಯಗಳಿಗೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡಬೇಕು ಅಂತಿದ್ರೆ ಈ ತಿಂಗಳಲ್ಲಿ ಅದಕ್ಕೆ ತುಂಬಾ ಅನುಕೂಲಗಳಾಗುತ್ತೆ. ನಾವೆಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡ್ರು ಕೂಡ ಅಷ್ಟು ಸುಲಭವಾಗಿ ಹೋಗಕ್ ಆಗೋದಿಲ್ಲ, ಎಲ್ಲದಕ್ಕೂ ವಿಘ್ನಗಳು ಇದ್ದೇ ಇರುತ್ತೆ. ಆದ್ರೆ ಈ ತಿಂಗಳಲ್ಲಿ ಯಾವ ವಿಘ್ನಗಳು ಇಲ್ಲದೆ ನೀವು ಅನ್ಕೊಂಡಂತಹ ಒಂದು ಕಡೆಗೆ ಟ್ರಾವೆಲ್ ಮಾಡ್ತೀರಾ, ದೂರ ಪ್ರಯಾಣವನ್ನ ಮಾಡ್ತೀರಾ, ಅದರಿಂದ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಸಿಗುತ್ತೆ. ಹಾಗೆ 12ನೇ ಮನೆ ಅಧಿಪತಿ ಆದಂತಹ ಬುಧ ಗ್ರಹ 2ನೇ ಮನೆಯಲ್ಲಿ ಇರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು, ಉದ್ಯೋಗದ ನಿಮಿತ್ತ ಆಗಿರಬಹುದು, ಅಥವಾ
ಉನ್ನತ ವ್ಯಾಸಂಗಕ್ಕೋಸ್ಕರ ಆಗಿರಬಹುದು, ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋರಿಗೆ ಆ ತರದ ಅವಕಾಶ ಕೂಡ ಸಿಗುವ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ನಿಮಗೆ ಲಾಭಾಧಿಪತಿಯಾದಂತಹ ರವಿ ಗ್ರಹ 16ನೇ ತಾರೀಕುವರೆಗೂ 2ನೇ ಮನೇಲಿ ಇರ್ತಾನೆ. 16ನೇ ತಾರೀಕಿಗೆ ವಾಪಸ್ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾನೆ, ಅಂದ್ರೆ ಧನಸ್ಸು ರಾಶಿಗೆ ಹೋಗ್ತಾನೆ. ಇಲ್ಲಿ ರವಿ ಗ್ರಹ ಈ ತಿಂಗಳ ಅರ್ಧದವರೆಗೆ ದ್ವಿತೀಯ ಭಾವದಲ್ಲಿ, ಅರ್ಧದ ನಂತರ ತೃತೀಯ ಭಾವದಲ್ಲಿ ಇರ್ತಾನೆ. 15ನೇ ತಾರೀಕುವರೆಗೂ ಸ್ವಲ್ಪ ನಿಮ್ಗೆ ಖರ್ಚು ಜಾಸ್ತಿ ಮಾಡಿಸ್ತಾ ಇರ್ತಾನೆ. ಆದ್ರೆ ಏನೇ ಖರ್ಚು ಮಾಡಿಸಿದ್ರು ಕೂಡ ಲಾಭ ಚೆನ್ನಾಗಿರೋದ್ರಿಂದ ನಿಮಗೆ ಏನು ಅದು ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅವ್ನು ಲಾಭಾಧಿಪತಿಯೂ ಆಗಿರೋದ್ರಿಂದ ಲಾಭಾಧಿಪತಿಯಾಗಿ ಅವನು ಅನುಕೂಲಗಳನ್ನು ಕೂಡ ಕೊಡ್ಬೇಕಾಗತ್ತೆ. ಆದ್ರೆ 2ನೇ ಮನೆ ಅವನಿಗೆ ಶುಭ ಸ್ಥಾನ ಅಲ್ಲ, ಹಾಗಾಗಿ ಸ್ವಲ್ಪ ಖರ್ಚುಗಳಿರುತ್ತೆ. ಆದ್ರೆ 16ನೇ ತಾರೀಕು ನಂತರ ನಿಮ್ಮ ಖರ್ಚುಗಳು ತುಂಬಾ ಹಿಡಿತಕ್ಕೆ ಬಂದ್ಬಿಡುತ್ತೆ, ಯಾವುದಕ್ಕೂ ವೇಸ್ಟ್ ಖರ್ಚುಗಳಾಗೋದಿಲ್ಲ, ಮತ್ತೆ ಉಳಿತಾಯ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನಿಮ್ಗೆ ರವಿಗ್ರಹ ಈ ತಿಂಗಳು ಪೂರ್ತಿ ನಿಮ್ಗೆ ಒಂದು ಹಂತಕ್ಕೆ ಶುಭ ಫಲವನ್ನೇ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 2ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಗ್ರಹ ನಿಮಗೆ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನೀವು ಸಂಸ್ಥೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಮಾತಿನಿಂದ ಬೇರೆಯವರು ತುಂಬಾ ಆಕರ್ಷಿತರಾಗ್ತಾರೆ. ನಿಮ್ಮ ಉದ್ಯೋಗದ ಬಗ್ಗೆ ಆಗಿರಬಹುದು ಅಥವಾ ನಿಮಗಿರುವಂತಹ ನಾಲೆಡ್ಜ್ ಬಗ್ಗೆ ಆಗಿರಬಹುದು, ನೀವು ನಿಮ್ಮ ಮಾತಿನ ಮೂಲಕ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ತೀರಾ. ಇದರಿಂದ ನೀವು ತುಂಬಾ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಅಥವಾ ತುಂಬಾ ಜ್ಞಾನವಂತ ವ್ಯಕ್ತಿ, ನೀವು ತುಂಬಾ ಕೆಲಸದಲ್ಲಿ ಬಹಳ ಕುಶಲತೆ ಉಳ್ಳವರು ಅಂತ ಒಂದಷ್ಟು ಜನಕ್ಕೆ ಅರ್ಥ ಆಗತ್ತೆ. ಅಂದ್ರೆ ಸ್ವಲ್ಪ ಒಳ್ಳೆ ಹೆಸರು ಕೊಡ್ತಾನೆ ಶುಕ್ರ 2ನೇ ಮನೇಲಿ ಇರೋದ್ರಿಂದ. ಇನ್ನು ಶನಿ ಗ್ರಹ ನಿಮ್ಗೆ ಚತುರ್ಥಾಧಿಪತಿಯಾಗಿ 6ನೇ ಮನೇಲಿ ಇದ್ದಾನೆ. ಚತುರ್ಥ ಅಂದ್ರೆ ಆಸ್ತಿ, ಮನೆ, ಭೂಮಿ, ವಾಹನ ಅಂತೆಲ್ಲ ಹೇಳ್ತೀವಿ. ಯಾರೆಲ್ಲ ಇವಾಗ ಮನೆ ತಗೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀರೋ ಅಂತವರಿಗೆ ಸ್ವಲ್ಪ ಅನುಕೂಲಗಳು ಬರುತ್ತೆ. ಯಾಕಂದ್ರೆ ಲಾಭಾಧಿಪತಿ, ಭಾಗ್ಯಾಧಿಪತಿ, ರಾಷ್ಟ್ರಾಧಿಪತಿ ಎಲ್ಲ 3 ಗ್ರಹಗಳು 2ನೇ ಮನೇಲಿ ಇರೋದ್ರಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗತ್ತೆ. ಹಾಗಾಗಿ ಏನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಈ ತಿಂಗಳಲ್ಲಿ ಅದಕ್ಕೆ ಬೇಕಾದ್ದು ಮುಖ್ಯವಾಗಿ ಫೈನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ಅನುಕೂಲ ಬೇಕದಕ್ಕೆ. ಆ ಅನುಕೂಲ ಚೆನ್ನಾಗಾಗೋದ್ರಿಂದ ನೀವು ಆ ತರ ಏನಾದ್ರೂ ತಗೋಬೇಕು ಅಂತಿದ್ರೆ, ಈವನ್ ವಾಹನ ತಗೋಬೇಕು ಅಂತಿದ್ರು ಕೂಡ ಅದಕ್ಕೆ ಸೂಕ್ತವಾದ ಸಮಯವಾಗಿರುತ್ತೆ. ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ತುಲಾರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಈ ತಿಂಗಳಲ್ಲಿ. ಯಾಕಂದ್ರೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ, ರಾಹು ಒಂದು ಗ್ರಹವನ್ನ ಬಿಟ್ಟು. ಶನಿ ಆಗಿರ್ಬಹುದು, ಕೇತು ಗ್ರಹ ನೋಡಿ ಲಾಭದಲ್ಲಿದ್ದಾನೆ, ಲಾಭವನ್ನೇ ಕೊಡ್ತಾನೆ. ಲಾಭದಲ್ಲಿ ಯಾವ ಗ್ರಹ ಇದ್ರೂ ಲಾಭವನ್ನೇ ಕೊಡ್ತಾರೆ. ಹಾಗೆ ಇಲ್ಲಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿದ್ದಾನೆ, ಸಂಬಂಧಗಳನ್ನ ಒಂದು ಮಾಡ್ತಾನೆ. ಅಂದ್ರೆ ಮಂಗಳನ ಮೇಲೆ ಯಾವಾಗ ಗುರುದೃಷ್ಟಿ ಬೀಳುತ್ತೆ ಅವಾಗ ಮತ್ತೆ ಸಹೋದರ ಸಂಬಂಧ, ಸ್ನೇಹಿತರಾಗಿರ್ಬಹುದು, ಬಂಧುಗಳಾಗಿರ್ಬಹುದು, ಕುಟುಂಬದವರಾಗಿರ್ಬಹುದು, ದೂರ ಆಗಿದ್ದಂಥವ್ರು ಹತ್ರ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ನಿಮ್ ಮನಸ್ಸಿನಲ್ಲಿ ಒಂದ್ ರೀತಿ ಗೊಂದಲಗಳಿತ್ತು ಅಥವಾ ಟೆನ್ಷನ್ ಇತ್ತು, ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಕಮ್ಮಿ ಆಗ್ಬಿಡುತ್ತೆ. ನಿಮ್ಗೆ ಏನೋ ಒಂದು ಆತ್ಮವಿಶ್ವಾಸ, ತೃತೀಯ ಭಾವದಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬಾ ಧೈರ್ಯ ಬರುತ್ತೆ. ಮತ್ತೆ 16ನೇ ತಾರೀಕಿಗೆ ರವಿ ಕೂಡ 3ನೇ ಮನೆಗೆ ಹೊರಟೋದ್ಮೇಲೆ ನಿಮ್ಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಮತ್ತೆ ಈ ತಿಂಗಳಲ್ಲಿ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೀತಾ ಇದ್ದೀರಾ ಯಾರಾದ್ರೂ ಅಂದ್ರೆ ಅದ್ಭುತವಾದ ಸಮಯ. ಯಾಕಂದ್ರೆ ಇಲ್ಲಿ 3ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ತುಂಬಾ ಧೈರ್ಯ. ಮಂಗಳನ ಮೇಲೆ ಗುರುದೃಷ್ಟಿ. ಗುರು ಅಂದ್ರೆ ಎಜುಕೇಶನ್, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ ಗೊಂದಲ ಅಥವಾ ಟೆನ್ಷನ್, ಭಯ, ಆತಂಕ ಯಾವುದು ಇರೋದಿಲ್ಲ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ನಿಮ್ಗೆ. ಮತ್ತೆ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ನಿರ್ಧಾರಗಳನ್ನ ತಗೋಬೇಕು, ಹಣಕಾಸಿನ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತಗೋಬೇಕು, ಬಿಸ್ನೆಸ್ ವಿಷಯದಲ್ಲಿ ಏನೋ ಬದಲಾವಣೆಗಳು ಮಾಡ್ಕೋಬೇಕು, ಅದೆಲ್ಲ ಅಂದ್ರೆ ಒಳ್ಳೆ ಟೈಮ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲಸ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತ ಇದ್ರು ಕೂಡ ಇದು ಸೂಕ್ತವಾದ ಸಮಯವಾಗಿರುತ್ತೆ. ಯಾಕಂದ್ರೆ 1, 5, 9ನೇ ಮನೆಯಾಧಿಪತಿಗಳು ನಮ್ಮ ಅಂತರಂಗದಲ್ಲಿ ನಾನು ಏನ್ ಮಾಡಿದ್ರೆ ನಾಳೆ ದಿನ ನಂಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಸೂಕ್ಷ್ಮ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಈ 3 ಗ್ರಹಗಳು ಶುಭವಾಗಿ ಇರೋದ್ರಿಂದ ನೀವೇನಾದ್ರೂ ಆತರ ಕೆಲಸ ಚೇಂಜ್ ಮಾಡ್ಬೇಕು ಅಥವಾ ಬೇರೆ ಯಾವ್ದೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಾನು ಹೋಗ್ಬೇಕು ಆತರ ಏನಾದ್ರು ನೀವು ಅನ್ಕೊಂಡ್ರೆ ತುಂಬಾ ಒಳ್ಳೆ ಸಮಯವಾಗಿರುತ್ತೆ. ಒಟ್ನಲ್ಲಿ ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ತುಂಬಾನೇ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ.